Welcome to LMS Learning Management System, Karnataka. I am Shaila V, Assistant Professor, Department of History, Government First Grade College, Dodballapur. ಈ ಒಂದು ವಿಡಿಯೋ ಸೆಷನ್ನಲ್ಲಿ BA ಹಿಸ್ಟ್ರಿ ಪೇಪರ್ ಆಗಿರುವಂತಹ ಪೇಪರ್ 6A ಹಿಸ್ಟ್ರಿ ಆಫ್ ಮಾಡರ್ನ್ ಯುರೋಪ್ ಅಪ್ ಟು 1945 ಆಧುನಿಕ ಯುರೋಪ್ನ ಇತಿಹಾಸದ ಈ ಒಂದು ಪೇಪರ್ನ 5ನೇ ಸೆಮಿಸ್ಟರ್ನ 7ನೇ ಸೆಷನ್ಗೆ ಸ್ವಾಗತ. ಈ ಒಂದು ವಿಡಿಯೋ ಸೆಷನ್ನ ಒಂದು ಟಾಪಿಕ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್ ಇಟ್ಸ್ ಕೋರ್ಸ್. ಈ ಹಿಂದಿನ ವಿಡಿಯೋ ಸೆಷನ್ಸಲ್ಲಿ ನಾವು ನೋಡಿರುವಂತೆ ಕೈಗಾರಿಕಾ ಕ್ರಾಂತಿಯ ಕಾರಣಗಳು, ಮೀನಿಂಗ್ ಹಾಗೆ ಅದರ ಲಕ್ಷಣಗಳು ಇವುಗಳನ್ನೆಲ್ಲನೂ ಕೂಡ ನಾವು ನೋಡಿದ್ದೀವಿ. ವಿವಿಧ ಕಾರಣಗಳನ್ನು ನಾವು ನೋಡಿದ್ವಿ. ರಾಜಕೀಯ ಕಾರಣಗಳು ಮತ್ತು ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಹಾಗೆ ರಿನೈಸಾನ್ಸ್, ಹೀಗೆ ಹಲವಾರು ಕಾರಣಗಳನ್ನು ನಾವು ನೋಡಿದ್ವಿ. ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಕೈಗಾರಿಕಾ ಕ್ರಾಂತಿಯ ಗತಿಯನ್ನು ನಾವು ನೋಡೋಣ. ಈ ಒಂದು ಕೈಗಾರಿಕಾ ಕ್ರಾಂತಿಯ ಗತಿಯಲ್ಲಿ ಮೊದಲಿಗೆ ನಾವು ನೋಡೋದಾದರೆ ಹತ್ತಿ ಬಟ್ಟೆ ಉದ್ಯಮದಲ್ಲಿ ಈ ಕೈಗಾರಿಕಾ ಕ್ರಾಂತಿ ಆರಂಭ ಆಯಿತು ಅಂತ ಹೇಳಬಹುದು. ನೂಲುವುದು ಮತ್ತು ನೇಯುವುದರಲ್ಲಿ ಮುಖ್ಯ ಆವಿಷ್ಕಾರಗಳು ಅದು. ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು, ಆದರೆ ಹಳೆಯ ಕೈಮಗ್ಗಗಳಿಂದ ಅಧಿಕ ಬೇಡಿಕೆಯನ್ನು ಆ ಒಂದು ಬೇಡಿಕೆಗೆ ಪೂರೈಕೆ ಮಾಡೋಕ್ಕೆ ಆಗಲಿಲ್ಲ. ಅಂತಹ ಒಂದು ಸಂದರ್ಭ ಇವುಗಳಿಗೆ ಅನಿವಾರ್ಯ ಆಯಿತು. ಹೊಸ ಆವಿಷ್ಕಾರಗಳನ್ನು ಮಾಡುವಂತಹ ಒಂದು ಅನಿವಾರ್ಯ ಅನ್ನೋದು ಉಂಟಾಯಿತು. ಈ ಒಂದು ಜೇಮ್ಸ್ ಕೆ ಎಂಬಾತ ಚಲಿಸುವ ಲಾಳಿಯನ್ನು, ಫ್ಲೈಯಿಂಗ್ ಶಟಲನ್ನು ಕಂಡುಹಿಡಿತಾನೆ. ಈ ವಿಧಾನದಲ್ಲಿ ನೇಯ್ಗೆಗಾರ ಲಾಳಿಯನ್ನು ಹಿಡಿದು ಎಳೆದರೆ ಸಾಕು, ಶಟಲ್ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇತ್ತು. ಇದರಿಂದ ನೇಯ್ಗೆಯ ವೇಗ ಹೆಚ್ಚಾಗ್ತಾ ಹೋಯಿತು. ಈ ಹಿಂದೆ ಹಲವಾರು ಜನರು ಅದರಲ್ಲಿ ಭಾಗವಹಿಸಬೇಕಾಯಿತು. ಒಂದು ಕಡೆ ಒಬ್ಬ, ಮತ್ತೊಂದು ಕಡೆ ಇನ್ನೊಬ್ಬ, ಮತ್ತು ಅದನ್ನು ಎಳೆದು ಹಿಡ್ಕೋಬೇಕಾಗಿತ್ತು. ಈ ರೀತಿ ಬಹಳಷ್ಟು ಶ್ರಮ ಪಡಬೇಕಾಗಿತ್ತು. ಈ ಜೇಮ್ಸ್ ಕೇನ ಈ ಒಂದು ಆವಿಷ್ಕಾರದಿಂದ, ದಿ ಫ್ಲೈಯಿಂಗ್ ಶಟಲ್ನ ಒಂದು ಆವಿಷ್ಕಾರದಿಂದ, ಚಲಿಸುವ ಲಾಳಿಯ ಸಹಾಯದಿಂದ ನೇಯ್ಗೆಯ ವೇಗ ಅನ್ನೋದು ಹೆಚ್ಚಾಯಿತು. ಆನಂತರ ಜೇಮ್ಸ್ ಹಾರ್ಗ್ರೀವ್ಸ್ ಎಂಬಾತ ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಶೋಧನೆ ಮಾಡ್ತಾನೆ. ಇದು 8 ದಾರಗಳನ್ನು ಒಂದೇ ಸಾರಿ ಒಬ್ಬ ತೆಗೆಯೋದಕ್ಕೆ ಅವಕಾಶ ಆಯಿತು. ಇಲ್ಲಿ ದಾರಗಳನ್ನು ತೆಗೆಯುವಂಥದ್ದು ಕೂಡ ಪ್ರಮುಖವಾದಂತಹ ಒಂದು ಕಾರ್ಯವಾಗಿ ಈ ಒಂದು ಹತ್ತಿ ಕೈಗಾರಿಕೆಯಲ್ಲಿ, ಹತ್ತಿ ಬಟ್ಟೆ ಉದ್ಯಮದಲ್ಲಿ ಇತ್ತು. ಹಾಗಾಗಿ ಈ ನೇಯ್ಗೆ ಒಂದು ತುಂಬ ಸುಗಮ ಆಗಬೇಕು ಅಂದರೆ ಈ ಒಂದು ದಾರಗಳು ಕೂಡ ಬೇಗ ಬೇಗ ಉತ್ಪಾದನೆ ಮಾಡುವಂತಹ ಒಂದು ಅವಶ್ಯಕತೆ, ಅನಿವಾರ್ಯತೆ ಉಂಟಾಗಿತ್ತು. ಅದನ್ನು ಈ ಒಂದು ಸ್ಪಿನ್ನಿಂಗ್ ಜೆನ್ನಿ ಉಂಟು ಮಾಡ್ತು. ಸೊ ಹಾಗಾಗಿ 8 ದಾರಗಳನ್ನು ತೆಗಿಬೋದಿತ್ತು ಒಂದೇ ಬಾರಿಗೆ. ಆನಂತರ ಈ ಸ್ಪಿನ್ನಿಂಗ್ ಜೆನ್ನಿ ಸುಧಾರಿತ ಆಗ್ತಾ ಹೋಯಿತು. ಹಲವಾರು ದಾರಗಳು ಇನ್ನೂ ಹೆಚ್ಚು ಪಟ್ಟಾಗ್ತಾ ಸುಮಾರು 100-200ವರೆಗೂ ಹೋಗ್ತಾ ಹೋಯ್ತದು. ಹಾಗೆ ಈ ಜೇಮ್ಸ್ ಕೇನ ಈ ಒಂದು ಜೇಮ್ಸ್ ಹಾರ್ಗ್ರೀವ್ಸ್ನ ಒಂದು ಈ ಆವಿಷ್ಕಾರದಿಂದ ಒಂದು ಮುಂದುವರೆದು ಮತ್ತೊಂದು ಉತ್ಪಾದನೆ ಆಯಿತು. ಅದು ವಾಟರ್ ಫ್ರೇಮ್ ಒಂದು ಆವಿಷ್ಕಾರ ಆಯಿತು. ರಿಚರ್ಡ್ ಆರ್ಕ್ರೈಟ್ ವಾಟರ್ ಫ್ರೇಮನ್ನು ಇದು ಕಂಡುಹಿಡಿದ. ಇದು ನೀರಿನ ಒಂದು ಶಕ್ತಿಯಿಂದ ಚಲಿಸುವಂತಹ ಯಂತ್ರ. ಇದು ಗಟ್ಟಿಯಾದಂತಹ ಒಂದು ನೂಲನ್ನು ತೆಗೆಯೋದಕ್ಕೆ ಸಹಕಾರಿಯಾಯಿತು. ರಿಚರ್ಡ್ ಆರ್ಕ್ರೈಟನ್ನು ಹಾಗಾಗಿ ಗಿರಣಿ ಕೈಗಾರಿಕೆ ಪಿತೃ ಅಂತಲೇ ಕರೀತಾರೆ. ತುಂಬ ಸ್ಟ್ರಾಂಗ್ ಆಗಿರುವಂತಹ ಒಂದು ಎಳೆಗಳನ್ನು, ದಾರದ ಎಳೆಗಳನ್ನು ತೆಗೆಯೋದಕ್ಕೆ ಈ ಒಂದು ಯಂತ್ರ ಸಹಕಾರಿ ಆಗಿದ್ದರಿಂದ ಅವನ್ನ ಗಿರಣಿ ಕೈಗಾರಿಕೆ ಪಿತೃ ಅಂತಲೇ ಕರೀತಾನೆ. ಸ್ಯಾಮ್ಯುಯಲ್ ಕ್ರಾಂಪ್ಟನ್ ಎಂಬಾತ ಸ್ಪಿನ್ನಿಂಗ್ ಮ್ಯೂಲ್ ಅನ್ನುವಂಥ ಯಂತ್ರವನ್ನು ಕಂಡುಹಿಡಿತಾನೆ. ಇದು ಕಡಿಮೆ ಖರ್ಚಿನಲ್ಲಿ ಉತ್ತಮ ದರ್ಜೆಯ ಒಂದು ನೂಲನ್ನು ತೆಗೆಯೋದಕ್ಕೆ ಸಹಕಾರಿ ಆಯಿತು. ಈ ಆರ್ಕ್ರೈಟ್ನ ವಾಟರ್ ಫ್ರೇಮನ್ನು ಬಳಸ್ಕೊಂಡು, ಸ್ಪಿನ್ನಿಂಗ್ ಜೆನ್ನಿಯನ್ನು ಬಳಸ್ಕೊಂಡು, ಇವೆರಡನ್ನೂ ಸೇರಿಕೊಂಡು ಒಂದು ಅವುಗಳ ಸುಧಾರಿತ ಇಂಪ್ರೂವೈಸ್ಡ್ ಒಂದು
ಆವಿಷ್ಕಾರವನ್ನು ಯಂತ್ರವನ್ನು ತಯಾರು ಮಾಡಿದ್ದು ಸ್ಯಾಮ್ಯುಯಲ್ ಕ್ರಾಂಪ್ಟನ್. ಈ ಸ್ಪಿನ್ನಿಂಗ್ ಮ್ಯೂಲನ್ನು ಇವೆರಡನ್ನು ಸೇರಿಸಿದಾಗ ಸ್ಪಿನ್ನಿಂಗ್ ಜೆನ್ನಿ ಆ್ಯಂಡ್ ವಾಟರ್ ಫ್ರೇಮ್ನ ಒಂದು ಲಕ್ಷಣಗಳನ್ನು ಸೇರಿಸಿ ಅವುಗಳ ಉತ್ತಮ ಗುಣಗಳನ್ನು ಸೇರಿಸಿ ಮಾಡಿದಂಥ ಯಂತ್ರ ಸ್ಪಿನ್ನಿಂಗ್ ಮ್ಯೂಲ್ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಆವಿಷ್ಕಾರಗಳು ನೂಲು ಉತ್ಪಾದನೆಯನ್ನು ಹೆಚ್ಚಳ ಮಾಡ್ತಾ ಹೋದವು. ಹಾಗೆಯೇ ಈ ಒಂದು ಉತ್ಪಾದನೆ ಹೆಚ್ಚಾಗ್ತಾ ಹೋಗಬೇಕು, ಆ ನೂಲನ್ನು ತೆಗೆಯೋದರಲ್ಲಿ ಮತ್ತು ಆ ಕೈಮಗ್ಗಗಳನ್ನು ಒಂದು ಪ್ರತ್ಯೇಕ ಮಾಡಿ ಕೈಮಗ್ಗಗಳನ್ನು ಮೆಕನೈಸ್ ಮಾಡಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಪವರ್ ಲೂಮ್. ಸೊ ಹಾಗಾಗಿ ಪವರ್ ಲೂಮನ್ನು ಎಡ್ಮಂಡ್ ಕಾರ್ಟ್ರೈಟ್ ಅನ್ನುವಂಥವನು ಅವನು ಶೋಧನೆ ಮಾಡ್ತಾನೆ. ಇಂಗ್ಲೆಂಡಿನ ಪಾದ್ರಿಯಾಗಿದ್ದಂತಹ ಎಡ್ಮಂಡ್ ಕಾರ್ಟ್ರೈಟ್ ಪವರ್ ಲೂಮ್ ಶೋಧನೆಯನ್ನು ಮಾಡ್ತಾನೆ. ಇದು ಜಲಶಕ್ತಿಯಿಂದ ತಯಾರಿಸಿದಂಥ ಒಂದು ಯಂತ್ರ ಆಗಿತ್ತು. ಆನಂತರ ಮತ್ತೊಂದು ಪ್ರಮುಖವಾದಂತಹ ಒಂದು ಬೆಳವಣಿಗೆ ಅಥವಾ ಸಂಶೋಧನೆ ಅಂತ ಹೇಳಿದರೆ ಎಲಿ ವಿಟ್ನೆನ ಕಾಟನ್ ಜಿನ್. ಈ ಕಾಟನ್ ಜಿನ್ನ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಹತ್ತಿಯಿಂದ ಬೀಜ ಮತ್ತು ಇತರ ಕಸಕಡ್ಡಿಗಳನ್ನು ಬೇರ್ಪಡಿಸುವಂತಹ ಒಂದು ಶಕ್ತಿ ಅದಕ್ಕೆ ಇತ್ತು ಈ ಯಂತ್ರ. ಸೊ ಇಲ್ಲಿವರೆಗೂ ದಾರ ತೆಗೆಯೋದು ಮತ್ತು ನೂಲುವಂಥ ಪ್ರಕ್ರಿಯೆ ಏನೇನು ಬೇಕೋ ಎಲ್ಲವುಗಳು ಆಗಿತ್ತು. ಈ ಕಾಟನ್ ಜಿನ್ ಏನು ಮಾಡ್ತು ಅಂತ ಹೇಳಿದ್ರೆ ಹತ್ತಿಯನ್ನು ಶುದ್ಧೀಕರಣ ಮಾಡಿ ಬೇಗ ಈ ಎಳೆಗಳನ್ನು ತಯಾರು ಮಾಡೋದಕ್ಕೆ ತುಂಬ ಸುಗಮವಾಗಿ ಮಾಡೋದಕ್ಕೆ ಇದು ಅವಶ್ಯಕವಾಗಿತ್ತು. ಸೊ ಹಾಗಾಗಿ ಆ ಅವಶ್ಯಕತೆಯನ್ನು ಪೂರೈಸೋದಕ್ಕೆ ಈ ಕಾಟನ್ ಜಿನ್ನನ್ನು ಒಂದು ಯಂತ್ರ ಬಹಳ ಸಹಕಾರಿ ಆಯಿತು ಅಂತ. ಹಾಗೆ ಇದು ದಿನಕ್ಕೆ 106 ಪೌಂಡ್ನಷ್ಟು ಹತ್ತಿಯನ್ನು ಶುದ್ಧಗೊಳಿಸ್ತಾ ಇತ್ತು. ಹಾಗಾಗಿ ಮೊದಲಿಗೆ ಬರೀ 3 ಪೌಂಡು ಹಾಗೆ ಮಾಡ್ತಾಯಿದ್ರು. ಒಬ್ಬ ಕೂತ್ಕೊಂಡು ಮಾಡಿದ್ರೆ ಅವನು ಕೇವಲ 3 ಪೌಂಡ್ ಕೂಡ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗಿತ್ತು. ಇದು ಒಂದೇ ದಿನಕ್ಕೆ 106 ಪೌಂಡು ಎಷ್ಟೊಂದು ಜನ ಮಾಡೋವಂಥ ಕೆಲಸವನ್ನು ಇದು ಒಂದೇ ಮಾಡ್ತಾಯಿತ್ತು. ಸೊ ಇವೆಲ್ಲವೂ ಕೂಡ ಈ ಎಲ್ಲ ಆವಿಷ್ಕಾರಗಳು ಹತ್ತಿ ಬಟ್ಟೆ ಉತ್ಪಾದನೆಯನ್ನು ತೀವ್ರಗೊಳಿಸಿ ಇಂಗ್ಲೆಂಡನ್ನು ಒಂದು ಜಗತ್ತಿನ ಮುಖ್ಯ ಕಾರ್ಯಾಗಾರವಾಗಿ ಪರಿವರ್ತನೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಬ್ರಿಟನ್ ಬಿಕೇಮ್ ದ ಇಂಡಸ್ಟ್ರಿಯಲ್ ವರ್ಕ್ಶಾಪ್ ಆಫ್ ದ ಹೋಲ್ ವರ್ಲ್ಡ್ ಅಂತ ಹೇಳಬಹುದು. ಇಟ್ ಬಿಕೇಮ್ ಎನ್ ವರ್ಕ್ಶಾಪ್. ಹಾಗೆ ಇನ್ನು ಮುಂದುವರೆದು ಈ ಕೈಗಾರಿಕೆಗಳಿಗೆ, ಈ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಪ್ರಯೋಜನಕಾರಿಯಾಗುವಂಥ ಮತ್ತೊಂದು ಆವಿಷ್ಕಾರ ಅಂತ ಹೇಳಿದ್ರೆ ಟೆನೆಂಟ್ ಅನ್ನುವಂಥವನು ರಾಸಾಯನಿಕ ದ್ರವ್ಯಗಳ ಸಹಾಯದಿಂದ ಬಟ್ಟೆಗೆ ಬಣ್ಣ ಹಾಕುವಂತಹ ಒಂದು ಆಧುನಿಕ ವಿಧಾನವನ್ನು ಕಂಡುಹಿಡಿದ. ಹಾಗಾಗಿ ವಿವಿಧ ಬಣ್ಣದ ಬಟ್ಟೆ ತಯಾರಿಕೆ ಅನ್ನೋದು ಒಂದು ಸಾಧ್ಯ ಆಯಿತು. ಹಾಗೆ ಈ ಮೊದಲ ಯಂತ್ರಗಳು ಏನಾಯಿತು ಅಂತ ಹೇಳಿದ್ರೆ ಜಲಶಕ್ತಿ ಮತ್ತು ಗಾಳಿಯ ಶಕ್ತಿಯಿಂದ ನಡೀತಾ ಇದ್ವು. ಹಾಗಾಗಿ ಕೈಗಾರಿಕೆಗಳನ್ನು ನದಿ ತೀರದಲ್ಲೋ ಅಥವಾ ತುಂಬ ಗಾಳಿ ಬರ್ತಾ ಇದ್ದಂಥ ಸ್ಥಳಗಳಲ್ಲಿ ಮಾತ್ರ ಸ್ಥಾಪನೆ ಮಾಡಬೇಕಾಗಿತ್ತು. ನದಿಗಳು ಏನಾದರೂ ಒಣಗೋದಾಗ, ಗಾಳಿ ಇಲ್ಲದೆ ಹೋದಾಗ ಕೈಗಾರಿಕೆಗಳು ನಿಂತು ಹೋಗ್ತಾ ಇದ್ವು, ಮಾಲೀಕರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹೀಗಾಗಿ ಎಲ್ಲ ಯಂತ್ರಗಳನ್ನು ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಳಗಳಲ್ಲೂ ಸ್ಥಾಪಿಸಬೇಕಾದಂಥ ಅನಿವಾರ್ಯ ಉಂಟಾಗಿದ್ದರಿಂದ ಆ ಒಂದು ಅನಿವಾರ್ಯತೆಯನ್ನು ನೀಗಿಸಿದ್ದು ಅಂತ ಹೇಳಿದರೆ ಹಬೆಯ ಯಂತ್ರ, ಸ್ಟೀಮ್ ಎಂಜಿನ್ ಅಂತ ಹೇಳ್ಬೋದು. ಈ ಸ್ಟೀಮ್ ಎಂಜಿನನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿದಂಥವನು ಥಾಮಸ್ ನ್ಯೂಕಾಮೆನ್ ಅನ್ನುವಂಥವನು. ಇದನ್ನು ನೀರೆತ್ತೋದಕ್ಕೆ ಬಳಸ್ತಾಯಿದ್ರು. ಈ ಒಂದು ನ್ಯೂಕಾಮೆನ್ನ ಹಬೆ ಯಂತ್ರವನ್ನು ಸುಧಾರಿಸಿ ಲೋಪದೋಷಗಳನ್ನು ಸರಿಪಡಿಸಿ ಸುಧಾರಿತ ಹಬೆ ಯಂತ್ರವನ್ನು ಕಂಡುಹಿಡಿದಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಸ್ಕಾಟ್ಲೆಂಡ್ನ ಜೇಮ್ಸ್ ವ್ಯಾಟ್. ಇದರಿಂದ ಯಂತ್ರಗಳ ಒಂದು ಚಾಲನೆ ನಿರಂತರವಾಗಿ ಸಾಗೋದಕ್ಕೆ ಸಾಧ್ಯ ಆಯಿತು. ಅಲ್ಲದೆ ಯಂತ್ರಗಳನ್ನು ಎಲ್ಲ ಕಡೆ ಸ್ಥಾಪಿಸಿ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೂ ಕೂಡ ನೆರವಾಯಿತು. ಹಾಗಾಗಿ ಇಂಗ್ಲೆಂಡ್ನ ಒಂದು ಲ್ಯಾಂಕಶೈರ್ ಮತ್ತು ಮ್ಯಾಂಚೆಸ್ಟರ್ ನಗರಗಳು ಜಗತ್ತಿನಲ್ಲೇ ಪ್ರಸಿದ್ಧ ಬಟ್ಟೆ ಕೈಗಾರಿಕಾ ಕೇಂದ್ರಗಳಾಗಿ ಮಾರ್ಪಾಡಾದವು. ಈ ಸ್ಟೀಮ್ ಇಂಜಿನ್ ಅಥವಾ ಹಬೆ ಯಂತ್ರ ಆವಿಷ್ಕಾರ ಕೈಗಾರಿಕೋದ್ಯಮದಲ್ಲೇ ಒಂದು ಮಹಾಕ್ರಾಂತಿಯನ್ನು
ರೀತಿಯಲ್ಲಿ ಪರಿಗಣಿಸಲಾಗಿದೆ. ಹೀಗೆ ಸ್ಟೀಮ್ ಎಂಜಿನಿಂದ ಇನ್ನೂ ಉತ್ತಮವಾದಂಥ ಒಂದು ಬೆಳವಣಿಗೆಗಳು ಈ ಒಂದು ಕಾಟನ್ ಇಂಡಸ್ಟ್ರಿಯಲ್ಲಿ, ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ನಡೀತು. ಇಲ್ಲಿ ಚಿತ್ರದಲ್ಲಿ ನೀವು ಆರಂಭಿಕ ಸ್ಪಿನ್ನಿಂಗ್ ಜೆನ್ನಿಯನ್ನು, ಹಾರ್ಗ್ರೀವ್ಸ್ನ ಸ್ಪಿನ್ನಿಂಗ್ ಜೆನ್ನಿಯನ್ನು ನೋಡಬಹುದು. ಹಾಗೆ ಪಕ್ಕದಲ್ಲಿ ಜೇಮ್ಸ್ ಹಾರ್ಗ್ರೀವ್ನ ಚಿತ್ರ. ಇವುಗಳನ್ನು ನಾನು ವೆಬ್ಸೈಟ್ನಿಂದ, ಇದು ಇಂಟರ್ನೆಟ್ಟಿಂದ ತಗೊಂಡಿದ್ದೀನಿ. ಹಾಗೆ ದಿ ಫ್ಲೈಯಿಂಗ್ ಶಟಲ್, ಜಾನ್ ಕೇನ ಫ್ಲೈಯಿಂಗ್ ಶಟಲನ್ನು ಇಲ್ಲಿ ನಾವು ಕಾಣಬಹುದು. ವಾಟರ್ ಫ್ರೇಮ್, ಈ ಪಕ್ಕದಲ್ಲಿರುವಂಥವನು ಆರ್ಕ್ರೈಟ್. ಇನ್ನು ಐರನ್ ಆ್ಯಂಡ್ ಕೋಲ್ ಇಂಡಸ್ಟ್ರಿಯಲ್ಲಿ, ಕಲ್ಲಿದ್ದಲು ಮತ್ತು ಕಬ್ಬಿಣ ಕೈಗಾರಿಕೆಗಳಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳು, ಕ್ರಾಂತಿಗಳು ಉಂಟಾದವು ಅಂತ ಹೇಳಿದರೆ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ, ಯಂತ್ರಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಕಬ್ಬಿಣ ಬೇಕಾಗಿತ್ತು. ಹಾಗಾಗಿ ಕಲ್ಲಿದ್ದಲು ಮತ್ತು ಕಬ್ಬಿಣಗಳನ್ನು ಆಧುನಿಕ ಕೈಗಾರಿಕೆಗಳ ಬೆನ್ನುಮೂಳೆ ಅಂತಲೇ ಕರೆಯಲಾಗುತ್ತೆ. ಇವೆರಡೂ ಕೂಡ ಅತ್ಯಗತ್ಯವಾದಂಥವುಗಳು. ಕಬ್ಬಿಣ ಮತ್ತು ಕಲ್ಲಿದ್ದಲು ಎರಡೂ ಕೂಡ ಇಂಪಾರ್ಟೆಂಟ್. ಇಂಗ್ಲೆಂಡ್ನಲ್ಲಿ ಗಣಿ ಉದ್ಯಮ ಅಭಿವೃದ್ಧಿಗೊಳ್ತಾ ಹೋಯಿತು. ಕಬ್ಬಿಣದ ಅದಿರನ್ನು ಮೊದಲಿಗೆ ಕುಲುಮೆಗಳಲ್ಲಿ ಇದ್ಲಿನ ಒಂದು ಸಹಾಯದಿಂದ ಕಾಯಿಸಿ ತಯಾರು ಮಾಡ್ತಾಯಿದ್ರು. ಆದರೆ ತುಂಬನೇ ಒಂದು ಕಾಡುಗಳ ನಾಶ ಇದರಿಂದ ಉಂಟಾಯಿತು. ಯಾಕೆ ಅಂತ ಹೇಳಿದ್ರೆ, ಆ ಇದ್ಲಿನ ತಯಾರು ಮಾಡಬೇಕು ಅಂದರೆ ಕಾಡುಗಳ ಒಂದು ಮರಗಳನ್ನು ಕಟ್ ಮಾಡ್ಕೊಂಬಂದು ಅವುಗಳನ್ನು ಉರಿಸಿ ಮಾಡ್ಕೊಂಡು ಇಟ್ಕೋಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ತಪ್ಪಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಶೋಧನೆಗಳಾಗಿ ಅಬ್ರಹಂ ಡರ್ಬಿ ಅನ್ನೋಂಥವನು ಕಬ್ಬಿಣವನ್ನು ಕುದಿಸೋದಕ್ಕೆ ಇದ್ದಿಲನ್ನು ಬದಲು ಕಲ್ಲಿದ್ದಲನ್ನು ಬಳಸುವಂಥ ವಿಧಾನವನ್ನು ತೋರಿಸ್ಕೊಟ್ಟ. ಈ ಕಲ್ಲಿದ್ದಲು ನ್ಯಾಚುರಲ್ ಆಗಿ ಒಂದು ಸ್ವಾಭಾವಿಕವಾಗಿ ಭೂಮಿಯಲ್ಲಿ ಸಿಗುವಂತಹ ಒಂದು ರಿಸೋರ್ಸ್, ಸಂಪನ್ಮೂಲ. ಹಾಗಾಗಿ ಅಬ್ರಹಂ ಡರ್ಬಿ ಇದನ್ನು ಕಂಡುಹಿಡಿದ. ಹಾಗೆ ಸ್ಮೆಲ್ಟಿಂಗ್ ಐರನ್, ಹೇಗೆ ಅದನ್ನು ಇದ್ದಲಿನ ಬದಲು ಕಲ್ಲಿದ್ದಲನ್ನು ಬಳಸಿ ಕಬ್ಬಿಣವನ್ನು ಕರಗಿಸುವಂಥ ವಿಧಾನವನ್ನು ಅವನು ಪತ್ತೆ ಹಚ್ಚಿದ. ಹಾಗಾಗಿ ಇಲ್ಲಿಂದ ಇಂಗ್ಲೆಂಡ್ನಲ್ಲಿ ಒಂದು ಕಬ್ಬಿಣ ಯುಗ ಅನ್ನೋದು ಆರಂಭ ಆಯಿತು. ಕಲ್ಲಿದ್ದಲಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಯಿತು. ಬರ್ಮಿಂಗ್ ಹ್ಯಾಮ್ನಲ್ಲಿ ಕಲ್ಲಿದ್ದಲು ಗಣಿಗಳು ಆರಂಭ ಆದವು. ಹೀಗೆ ಕಲ್ಲಿದ್ದಲನ್ನು ಬಳಸ್ತಾ ಆ ಒಂದು ಹೆಚ್ಚಾಗಿ ಕಬ್ಬಿಣವನ್ನು ಬಳಸೋದಕ್ಕೂ ಆರಂಭ ಮಾಡಿದರು. ಕಲ್ಲಿದ್ದಲಿನ ಜೊತೆಗೆ ಕಬ್ಬಿಣದ ಬಳಕೆಯೂ ಕೂಡ ಹೆಚ್ಚಾಗ್ತಾ ಹೋಯಿತು. ಹಾಗೆ ಹೆನ್ರಿ ಕಾಟ್ ಅನ್ನುವಂಥವನು ಕಬ್ಬಿಣವನ್ನು ಕರಗಿಸಿ ಅದರಲ್ಲಿನ ಇಂಗಾಲವನ್ನು ಹೋಗಲಾಡಿಸೋದಕ್ಕೆ ಹೊಸ ವಿಧಾನವನ್ನು ಪತ್ತೆ ಹಚ್ಚಿದ, ಸಾಫ್ಟ್ ಆ್ಯಂಡ್ ಹಾರ್ಡ್ ಐರನ್ ಇವುಗಳನ್ನಾಗಿ ಮಾಡೋದಕ್ಕೆ. ಹಾಗೆ ಬೆಂಜಮಿನ್ ಹಂಟ್ಸ್ಮನ್ ಎಂಬ ಇಂಗ್ಲೆಂಡಿನ ಒಬ್ಬ ವಿಜ್ಞಾನಿ ಕಬ್ಬಿಣವನ್ನು ಕಾಯಿಸಿ ಉತ್ತಮವಾದಂತಹ ಒಂದು ಗುಣಮಟ್ಟದ ಉಕ್ಕನ್ನು ತಯಾರು ಮಾಡುವಂತಹ ವಿಧಾನವನ್ನು ಇದು ಮಾಡಿದ. ಹಾಗೆ ಹೆನ್ರಿ ಬೆಸ್ಮರ್ ಕಬ್ಬಿಣದಿಂದ ಉಕ್ಕು ತಯಾರಿಸುವಂತಹ ವಿಧಾನವನ್ನು ಕಂಡುಹಿಡಿದ. ಸೊ ಹೀಗೆ ಬೆಂಜಮಿನ್ ಹಂಟ್ಸ್ಮನ್ನ ವಿಧಾನವನ್ನು ಸುಧಾರಿಸಿದ್ದು ಹೆನ್ರಿ ಬೆಸ್ಮರ್. ಸ್ಟ್ರಾಂಗ್ ಸ್ಟೀಲನ್ನು ಅವನು ಪತ್ತೆ ಹಚ್ಚಿದ. ಈ ಸ್ಟೀಲು ಕಬ್ಬಿಣಕ್ಕಿಂತ ತುಂಬ ಲಾಂಗ್ ಲಾಸ್ಟಿಂಗ್, ತುಕ್ಕು ಹಿಡಿಯೋದಿಲ್ಲ ಅದು. ಹಾಗೆ ಅದರ ಜೊತೆಗೆ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಹಗುರವಾಗಿರುತ್ತೆ ಮತ್ತು ಸುರಕ್ಷಿತವಾಗಿರುತ್ತೆ ಮತ್ತು ತೂಕು ಕೂಡ ಹಿಡಿಯೋದಿಲ್ಲ. ಸೊ ಈ ಮೂಲಕ ಕಬ್ಬಿಣದ ಯುಗದ ಜೊತೆಗೆ ಉಕ್ಕಿನ ಯುಗವು ಕೂಡ ಆರಂಭ ಆಯಿತು. 20ನೇ ಶತಮಾನಕ್ಕೆ ಮೊದಲು ಮ್ಯಾಂಗನೀಸ್ ಮತ್ತು ಟಂಗ್ಸ್ಟನ್ಗಳನ್ನು ಉಕ್ಕಿನೊಂದಿಗೆ ಬೆರೆಸ್ಕೊಂಡು ಮಿಶ್ರ ಲೋಹವನ್ನು ತಯಾರು ಮಾಡ್ತಾಯಿದ್ರು. ಹಾಗಾಗಿ ಈಗ ಸ್ಟ್ರಾಂಗ್ ಸ್ಟೀಲ್ ತಯಾರಾದ ಮೇಲೆ ಬಹಳಷ್ಟು ಪ್ರಯೋಜನಕಾರಿ ಆಯಿತು. ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಮೆಷಿನ್ಸ್ ಬರೋದಕ್ಕೆ ಸಾಧ್ಯ ಆಯಿತು. ಅವುಗಳ ಒಂದು ಲೈಫ್ ಬರೋದಕ್ಕೆ ಸಹಕಾರಿ ಆಯಿತು ಈ ಒಂದು ಸ್ಟೀಲ್ನ ಬಳಕೆ. ಹಾಗೆ ಇವೆಲ್ಲದಕ್ಕೂ ಬೇಕಾಗಿರುವಂಥದ್ದು, ಈ ಕೈಗಾರಿಕೆಗಳು ಬರೀ ಡೇ ಟೈಮಲ್ಲಿ ನಡೆದ್ರೆ ಸಾಕಾಗಲ್ಲ. ಅಷ್ಟೊಂದು ಜನಕ್ಕೆ ಒಂದೇ ಬಾರಿ ಆ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕೆಲವರಿಗೆ ಪಾಳಿಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಬಟ್ ಕತ್ಲೆ. ಹಾಗಾಗಿ ಹಂಫ್ರಿ ಡೇವಿಸ್ ಅನ್ನುವಂಥವನು ಸುರಕ್ಷಿತ ದೀಪವನ್ನು ಅವನು
ಪತ್ತೆ ಹಚ್ಚಿದ ಅಥವಾ ಶೋಧನೆ ಮಾಡಿದ. ಈ ಒಂದು ಗಣಿ ಕಾರ್ಮಿಕರಿಗೆ ಕೆಲಸ ಮಾಡಬೇಕಾದ್ರೆ ಬೆಳಕಿನ ಸಹಾಯ ಇದು ಈ ಸೇಫ್ಟಿ ಲ್ಯಾಂಪ್ ನೀಡ್ತು. ಸೊ ಹಾಗಾಗಿ ಗಣಿಗಾರಿಕೆ ಇನ್ನೂ ತೀವ್ರಗೊಳ್ಳೋದಕ್ಕೆ ಇದು ಸಹಾಯ ಆಯಿತು. ಮತ್ತು ಅದರ ಜೊತೆಗೆ ಬೇರೆ ಕಡೆಗಳಲ್ಲೂ ಕೂಡ, ಕೈಗಾರಿಕೆಗಳಲ್ಲೂ ಕೂಡ ಇದನ್ನು ಬಳಸೋದಕ್ಕೆ ಆರಂಭ ಮಾಡಿದ್ರು. ಸೊ ಹೀಗೆ ಈ ಒಂದು ಆವಿಷ್ಕಾರಗಳು ಕಬ್ಬಿಣ ಮತ್ತು ಕಲ್ಲಿದ್ದಲು ಕೈಗಾರಿಕೆಗಳಲ್ಲಿ ಇವೆಲ್ಲವುಗಳು ಕೂಡ ಕ್ರಾಂತಿಕಾರಕವಾದಂಥ ಬದಲಾವಣೆಗಳನ್ನು ತರ್ತಾ ಹೋದರು. ಇನ್ನು ಚೇಂಜಸ್ ಆರ್ ರೆವಲ್ಯೂಷನ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ನೋಡೋದಾದರೆ, ಸಾರಿಗೆ ಮತ್ತು ಸಂಪರ್ಕಗಳಲ್ಲಿ ಕ್ರಾಂತಿಯನ್ನು ನೋಡಬೇಕು ಅಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ಕೈಗಾರಿಕೆ ಮತ್ತು ಸಾರಿಗೆ ಸಂಪರ್ಕಗಳು ಒಂದಕ್ಕೊಂದು ಪೂರಕ. ಸಾರಿಗೆ ಸಂಪರ್ಕ ಇಲ್ಲದೆ ಕೈಗಾರಿಕೆ ಇಲ್ಲ, ಕೈಗಾರಿಕೆಗಳಿಲ್ಲದೆ ಸಾರಿಗೆ ಸಂಪರ್ಕ ಇಲ್ಲ. ಕಚ್ಚಾ ವಸ್ತುಗಳನ್ನು ಮತ್ತು ಸಿದ್ಧಪಡಿಸಿದಂತಹ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಸಾಗಿಸಬೇಕು ಅಂತ ಹೇಳಿದ್ರೆ ಇವುಗಳು ಸಾರಿಗೆ ಮಾಧ್ಯಮಗಳು ಬೇಕೇ ಬೇಕು. ಒಳ್ಳೆಯ ರಸ್ತೆಗಳು ಬೇಕು. ಹಾಗಾಗಿ ಆಗಿನ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡಿನ ರಸ್ತೆಗಳು ತುಂಬ ಕೆಸರು ಮಣ್ಣಿಂದ ಕೂಡಿದ್ದು, ಉಬ್ಬು ತಗ್ಗುಗಳಿಂದ ಕೂಡಿದಂಥವುಗಳು. ಹಾಗಾಗಿ ಮಳೆಗಾಲದಲ್ಲಿ ಅವು ನಿಜವಾಗ್ಲೂ ಬಳಸೋದಕ್ಕೆ ಅಯೋಗ್ಯವಾಗಿದ್ವು. ಬಳಸೋದಕ್ಕೆ ಸಾಧ್ಯ ಇರಲಿಲ್ಲ, ಆ ಮಟ್ಟಕ್ಕೆ ಹೋಗ್ತಾಯಿದ್ವು. ಸೊ ಹಾಗಾಗಿ ಜಾನ್ ಮ್ಯಾಕ್ಡಮ್ ಅನ್ನುವಂಥವನು ಮತ್ತು ಥಾಮಸ್ ಸ್ಟೆಲ್ಫೋರ್ಡ್ ಅನ್ನುವಂತಹ ಇಂಜಿನಿಯರ್ಗಳು ಸಣ್ಣ ಸಣ್ಣ ಕಲ್ಲಿನ ಚೂರುಗಳನ್ನು ಹಾಕ್ಬಿಟ್ಟು ಭೂಮಿಯಲ್ಲಿ ಉದುಗಿಸಿದಂಥ ಒಂದು ಗಟ್ಟಿಮುಟ್ಟಾದ ರಸ್ತೆಗಳನ್ನು ನಿರ್ಮಿಸುವಂಥ ಒಂದು ವಿಧಾನವನ್ನು ತೋರಿಸ್ಕೊಟ್ರು. ಅದನ್ನೇ ಮೆಕಾಡಮೈಸ್ಡ್ ರೋಡ್ ಅಂತ. ಈಗ ಅದನ್ನು ಸುಧಾರಣೆ ಮಾಡಿ ಏನಾಗಿದೆ, ಟಾರ್ ರೋಡ್ಸ್ ಏನು ಬಂದಿದೆ, ಸಿಮೆಂಟ್ ರೋಡ್ಸ್, ಟಾರ್ ರೋಡ್ಸ್ ಇವೆಲ್ಲ ಗಟ್ಟಿ, ಅದನ್ನು ಪಕ್ಕಾ ರೋಡ್ಸ್ ಅಂತಾರೆ. ಹಾಗೆ ಈ ಮೆಕಾಡಮೈಸ್ಡ್ ರೋಡ್ಸ್ ಅನ್ನುವಂತಹ ಪದನೇ ಈ ಜಾನ್ ಮೆಕಾಡಮಿಂದನೇ ಬಂತು. ಸೊ ಹೀಗೆ ಈ ಮೆಕಾಡಮ್ನ ಒಂದು ರೋಡ್ಸ್, ಪಕ್ಕಾ ರೋಡ್ಸನ್ನು ಒಂದು ಆರಂಭ ಇವನ ಕಾಲದಿಂದ ಆಯಿತು. ಈ ಕೈಗಾರಿಕಾ ಕ್ರಾಂತಿಗೆ ಒಂದು ಪೂರಕವಾದಂಥ ಒಂದು ಆವಿಷ್ಕಾರ ಅಂತ ಹೇಳ್ಬೋದು. ಈ ಒಂದು ರಸ್ತೆಗಳ ಒಂದು ಕಚ್ಚಾ ರಸ್ತೆಗಳನ್ನು ಏನಿದ್ವು ಅವುಗಳನ್ನು ಪಕ್ಕಾ ರಸ್ತೆಗಳಾಗಿ ಮಾಡುವಲ್ಲಿ ಇವನು ಆವಿಷ್ಕಾರ ಮಾಡ್ದ. ಹಾಗೆ ಈ ಒಂದು ಒಳ್ಳೆಯ ರಸ್ತೆಗಳಾಗಿದ್ದರಿಂದ ಒಂದು ಪ್ರಯಾಣದ ಮಾರ್ಗ ಒಂದು ಕಡಿಮೆ ಆಗುತ್ತೆ, ಅದರ ಜೊತೆಗೆ ಸಮಯ ಕಡಿಮೆ ಆಗುತ್ತೆ ಮತ್ತು ಅಲ್ಲಿ ಬಳಸುವಂತಹ ಫ್ಯೂಯಲ್ ಕೂಡ ಉಳಿಯುತ್ತೆ, ಇಂಧನದ ಒಂದು ಖರ್ಚು ಕೂಡ ಇಳಿಯುತ್ತೆ. ಸೊ ಹಾಗಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ರೆಡ್ಯೂಸ್ ಆಗುತ್ತೆ. ಅದು ಹೆಚ್ಚು ಒಂದು ಪ್ರಯಾಣ ವೆಚ್ಚ ಆಗಿಬಿಟ್ರೆ ಅದರಲ್ಲಿ ಸೇರಿಸ್ಬಿಡ್ತಾರೆ ಉತ್ಪಾದನಾ ವೆಚ್ಚದಲ್ಲಿ. ಸೊ ಅದು ಕೂಡ ಕಡಿಮೆ ಆಗೋದಕ್ಕೆ ಸಹಕಾರಿ ಆಯಿತು. ಗಟ್ಟಿಮುಟ್ಟಾದಂಥ ಒಂದು ರಸ್ತೆಗಳಿದ್ದಿದ್ದರಿಂದ ತುಂಬ ಸ್ಮೂತಾಗಿ ಹೋಗ್ಬೋದಾಗಿತ್ತು. ಹಾಗಾಗಿ ಇವು ತುಂಬಾ ಒಂದು ಸಹಕಾರಿ ಆದವು ಈ ಒಂದು ಕೈಗಾರಿಕಾ ಕ್ರಾಂತಿಯಲ್ಲಿ. ಹಾಗೆ ಇಂಗ್ಲೆಂಡ್ನಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಹಲವಾರು ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ, ಹಾಗೆ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅಂತಹ ಕಾಲುವೆಗಳನ್ನು ನಿರ್ಮಾಣ ಮಾಡಿದಂಥವರಲ್ಲಿ ಪ್ರಮುಖವಾದಂಥ ಮೊದಲನೇವನು ಅಂತ ಹೇಳಿದ್ರೆ ಜೇಮ್ಸ್ ಬ್ರಿನ್ಲೆ. ಇವನು ಉತ್ತಮವಾದಂಥ ಕಾಲುವೆಯನ್ನು ನಿರ್ಮಾಣ ಮಾಡ್ತಾನೆ. ಇದು ಹಲವಾರು ಅಗ್ರಿಕಲ್ಚರ್ ಪರ್ಪಸ್ ಬಳಸ್ಬೋದು ಮತ್ತು ಅದರ ಜೊತೆಗೆ ಕಾಲುವೆಗಳ ನಿರ್ಮಾಣ ಪ್ರಮುಖವಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಬಳಸ್ತಾ ಇದ್ರು, ಸಾರಿಗೆ ಮಾಧ್ಯಮವಾಗಿ. ಈ ನಾವು ನೋಡ್ತೀವಿ ಏನು ರಸ್ತೆ, ರೈಲು ಮಾರ್ಗ ಮತ್ತು ಏನು ಏರೋಪ್ಲೇನ್ ಇವುಗಳ ಮೂಲಕ ಸಾಗುವಂತಹ ವಾಯು ಮಾರ್ಗಗಳಲ್ಲಿ ಸಾಗಬಹುದಾದಂಥ ಒಂದು ವ್ಯಾಪಾರ, ವಾಣಿಜ್ಯ ಅಥವಾ ಇವುಗಳಲ್ಲಿ ಅತ್ಯಂತ ಚೀಪೆಸ್ಟ್ ಆಗಿರುವಂಥದ್ದು ಅಂತ ಹೇಳಿದ್ರೆ ಜಲಮಾರ್ಗಗಳು. ಜಲಮಾರ್ಗದ ಮೂಲಕ ನಡೆಯುವಂಥ ಒಂದು ವ್ಯಾಪಾರ, ವಾಣಿಜ್ಯ. ಸೊ ಲೋ ಕಾಸ್ಟ್, ಈ ಥರ ಒಂದು ಪ್ರಯಾಣ ವೆಚ್ಚ ತುಂಬ ಕಡಿಮೆ ಆಗುತ್ತೆ. ದೂರದಿಂದ ಒಂದು ಪ್ರದೇಶಗಳಿಗೆ ಈ ಒಂದು ಇಂಧನ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕಾಲುವೆಗಳನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಫರ್ಡಿನಾಂಡ್ ಡಿ ಲೆಸೆಪ್ ಅನ್ನುವಂಥವನು ಫ್ರೆಂಚ್ ಇಂಜಿನಿಯರು. ಇವನು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನು ಒಂದು ಕೂಡಿಸುವಂತಹ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡ್ತಾನೆ. ಅದೇನೇ ಸೂಯೆಸ್ ಕಾಲುವೆ. 1869 ಇದನ್ನು
ಅವನು ಕಂಡುಹಿಡಿತಾನೆ. ಹಾಗೆ ಥಾಮಸ್ ಲುಕಾಮನ್ನು ಏನು ಮಾಡ್ತಾನೆ, ಗಣಿಗಳಿಂದ ನೀರೆತ್ತುವ ಯಂತ್ರವನ್ನು ಕಂಡುಹಿಡಿತಾನೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಗಣಿಗಳು ತುಂಬ ಆಳವಾಗಿ ಹೋದಂತೆಲ್ಲನೂ ಅಂತರ್ಜಲ ಕೂಡ ಕೆಲವೊಮ್ಮೆ ಬಂದು ಅದರೊಳಗೆ ಸೇರ್ಕೊಂಡ್ಬಿಡ್ತಾ ಇತ್ತು. ಆವಾಗ ಈ ನೀರಿದ್ದಾಗ ಇವರು ಅದನ್ನು ಗಣಿಗಾರಿಕೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಕೆಲವೊಮ್ಮೆ ಮಳೆ ಇಂಥವುಗಳು ಬಂದಾಗ ಆ ಒಂದು ಗಣಿಗಳಲ್ಲಿ ನೀರು ತುಂಬಿಕೊಂಡು ಕೈಗಾರಿಕೆಯನ್ನು ಆ ಒಂದು ಗಣಿಗಾರಿಕೆಯನ್ನು ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ಆ ಒಂದು ಇವುಗಳನ್ನು ನೀರೆತ್ತುವಂಥ ಯಂತ್ರ ಕಂಡುಹಿಡಿದಿಂದ ಥಾಮಸ್ ಲುಕಾಮನ್ ಅನ್ನುವಂಥವನು ಗಣಿಗಳಿಂದ ನೀರೆತ್ತುವಂತಹ ಯಂತ್ರವನ್ನು ಕಂಡುಹಿಡಿದ್ರಿಂದ ಸುಸೂತ್ರವಾಗಿ ಸುಗಮವಾಗಿ ಈ ಒಂದು ಗಣಿಗಾರಿಕೆಯನ್ನು ಮಾಡೋದಕ್ಕೆ ಈಸಿ ಆಯಿತು. ಹೀಗೆ ಉಗಿ ದೋಣಿ ಇರಬಹುದು, ಅಬೆ ದೋಣಿ ಅಥವಾ ಉಗಿ ದೋಣಿ, ಮತ್ತು ಮೋಟಾರ್ ಕಾರ್ಸ್ ಇಂಥವುಗಳನ್ನೆಲ್ಲ ಉತ್ಪಾದನೆ ಮಾಡಿದ್ರಿಂದ ಒಂದು ರೀತಿಯಲ್ಲಿ ಈ ಒಂದು ಸಾರಿಗೆ ಅನ್ನೋದು ಸುಗಮ ಆಗೋದಕ್ಕೆ ಸಾಧ್ಯ ಆಯಿತು. ಇನ್ನು ಕಮ್ಯುನಿಕೇಷನ್, ಸಂಪರ್ಕ ಮಾಧ್ಯಮಗಳು ನೋಡೋದಾದರೆ, ಇಲ್ಲಿ ಕಮ್ಯುನಿಕೇಷನ್ಸ್ ಇದರಲ್ಲಿ ನಾವು ನೋಡಿದ್ರೆ ರೋಲಂಡ್ ಅನ್ನುವಂಥವನು ಪೆನ್ನಿ ಪೋಸ್ಟನ್ನು ಕಂಡುಹಿಡಿದ. ಇಲ್ಲಿ ಇದೊಂದು ಸಂಪರ್ಕ ಮಾಧ್ಯಮಗಳಲ್ಲೂ ಕೂಡ ಕ್ರಾಂತಿಕಾರಕ ಬದಲಾವಣೆ ಈ ಮೊದಲಿಗೆ ಆಗಿದ್ದು ಇದರಲ್ಲಿ ಈ ರೋಲೆಂಡ್ನ ಒಂದು ಪೆನ್ನಿ ಪೋಸ್ಟ್ನ ಒಂದು ಆವಿಷ್ಕಾರದಿಂದ. ಇಲ್ಲಿ ಪೆನ್ನಿ ಪೋಸ್ಟ್ ಅನ್ನುವಂಥದ್ದು ಅಂಚೆ ಪದ್ಧತಿ. ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಮಾಚಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಪದ್ಧತಿ. ಹಾಗೆ ಈ ಒಂದು ಮಾಧ್ಯಮ, ಸಂಪರ್ಕ ಮಾಧ್ಯಮದಲ್ಲಿ ಇನ್ನಿತರ ಒಂದು ಬದಲಾವಣೆಗಳು ಅಥವಾ ಆವಿಷ್ಕಾರಗಳು ಅಂತ ಹೇಳಿದ್ರೆ, ಈ ಸ್ಯಾಮ್ಯುಯಲ್ ಮೋರ್ಸ್ನ ಟೆಲಿಗ್ರಾಫಿಕ್ ವ್ಯವಸ್ಥೆ, ಈ ಪೆನ್ನಿ ಪೋಸ್ಟ್ನ ಒಂದು ಸುಧಾರಿತವಾದಂಥ ಇದು ಮಾಹಿತಿಯನ್ನು, ಈಗ ಟೆಲಿಗ್ರಾಫಿಕ್ ವ್ಯವಸ್ಥೆಯನ್ನು ಭಾರತೀಯ ಅಂಚೆ ಸ್ಟಾಪ್ ಮಾಡಿರುವಂಥದ್ದು. ಬಟ್ ಇದು ಮೊದಲಿಗೆ ಸ್ಯಾಮ್ಯುಯಲ್ ಮೋರ್ಸ್ ಅನ್ನೋನು ಇದನ್ನು ಕಂಡುಹಿಡಿದ. ಈಗೆಲ್ಲ ಫೋನ್ಸ್ ಇನ್ನಿತರ ಇವುಗಳು ಬಂದಿರೋದ್ರಿಂದ ಇದರ ಒಂದು ಅವಶ್ಯಕತೆ ಇಲ್ಲದಂತಾಗಿದೆ. ಹಾಗಾಗಿ ಅದರ ಸೇವೆಯನ್ನು ಯಾರೂ ಪಡ್ಕೊಳ್ಳದೇ ಇದ್ದಿದ್ದರಿಂದ ಅದನ್ನು ಭಾರತದ ಸರ್ಕಾರ ನಿಲ್ಲಿಸಿಬಿಟ್ಟಿದೆ. ಇನ್ನು ಮೈಕೆಲ್ ಫ್ಯಾರಡೆ ಎಲೆಕ್ಟ್ರಿಸಿಟಿಯನ್ನು, ಡೈನಮೋವನ್ನು ಕಂಡುಹಿಡಿದ್ರಿಂದ ಇದು ಬೇರೆ ಬೇರೆ ಬಳಕೆಗೆ ಒಂದು ಬಳಸಿಕೊಂಡು ಆ ಒಂದು ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡೋದಕ್ಕೂ ಸಹಕಾರಿ ಆಯಿತು. ಹಾಗೆ ಗ್ರಹಂ ಬೆಲ್, ಅಲೆಕ್ಸಾಂಡರ್ ಗ್ರಹಂ ಬೆಲ್ ಟೆಲಿಫೋನನ್ನು ಇವನು ಕಂಡುಹಿಡಿದ. ಸೊ ಒಂದು ಸಂಪರ್ಕ ಮಾಧ್ಯಮಗಳಲ್ಲಿ ಇದು ಕ್ರಾಂತಿಕಾರಿ ಬದಲಾವಣೆ ಇದು ಕೂಡ. ಇನ್ನು ಪೆನ್ನಿ ಪೋಸ್ಟ್ಗಿಂತ ತುಂಬ ಸ್ಪೀಡಾಗಿ ಟೆಲಿಫೋನ್ನ ಮೂಲಕ ಮಾಹಿತಿಯನ್ನು ರವಾನೆ ಮಾಡಬಹುದಾಗಿತ್ತು. ಹಾಗೆ ಮಾರ್ಕೋನಿ ರೇಡಿಯೋವನ್ನು ಆವಿಷ್ಕಾರ ಮಾಡಿದ. ಟಿವಿ ಇತ್ತೀಚಿನ ಒಂದು ಕ್ರಾಂತಿಕಾರಕವಾದಂತಹ ಒಂದು ಇತ್ತೀಚಿನವರೆಗೂ ಕೂಡ ಕ್ರಾಂತಿಕಾರಕವಾದಂಥ ಒಂದು ಬೆಳವಣಿಗೆ. ಜೇಲ್ ಬೇರ್ಡ್ ಅನ್ನೋಂಥವನು ಈ ಟಿವಿಯನ್ನು ಕಂಡುಹಿಡಿದ. ಈ ಒಂದು ಚಿತ್ರದಲ್ಲಿ ನೀವು ಗ್ರಹಾಂ ಬೆಲ್ ಮತ್ತು ಅವನ ಟೆಲಿಫೋನಲ್ಲಿ ನೋಡ್ಬೋದು. ಬೇರೆ ಇದೊಂದು ರೀತಿಯಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಇರ್ತವೆ, ಅದನ್ನು ಕಿವಿಗಿಟ್ಕೊಳೋದು. ಆವಾಗ ಆಮೇಲೆ ಅದು ಸುಧಾರಿತವಾಗ್ತಾ ಹೋಗ್ತಾ ಬೇರೆ ಬೇರೆ ರೀತಿಯಲ್ಲಿ ಅದು ಬೇರೆ ಬೇರೆ ಮಾಡೆಲ್ಸಲ್ಲಿ ನಾವು ನೋಡಬಹುದು. ಇದು ಆರಂಭಿಕವಾದಂಥ ಟೆಲಿಫೋನ್ನ ಒಂದು ಚಿತ್ರ. ಇನ್ನು ರಾಸಾಯನಿಕಗಳಲ್ಲಿ ನಾವು ಕ್ರಾಂತಿಯನ್ನು ನಾವು ನೋಡ್ಬೋದು. ಈ ರಾಸಾಯನಿಕಗಳು ಯಾಕೆ ಬೇಕಾದವು ಅಂತ ಹೇಳಿದ್ರೆ, ಇಲ್ಲಿ ಕೆಮಿಕಲ್ಸ್ನ ಒಂದು ಬೆಳವಣಿಗೆ, ಪ್ರೊಡಕ್ಷನ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಈ ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನುವಂಥದ್ದು ವಿವಿಧ ಒಂದು ಬಳಕೆಗೆ ಬರ್ತದೆ, ವಿವಿಧ ಇವುಗಳಲ್ಲಿ ಕೆಲಸಕ್ಕೆ ಬರ್ತದೆ. ಈ ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ ಜಾನ್ ರೋಬೆಕ್ ಅನ್ನುವಂಥವನು ಸಲ್ಫ್ಯೂರಿಕ್ ಆ್ಯಸಿಡನ್ನು ಕಂಡುಹಿಡಿತಾನೆ. ಇದು ಬೇರೆ ಬೇರೆ ಕಾನ್ಸಂಟ್ರೇಷನ್ಸಲ್ಲಿ ಈ ಆ್ಯಸಿಡನ್ನು ಬಳಸಿ ಫರ್ಟಿಲೈಸರ್ ಅಥವಾ ಏನು ನಾವು ರಸಗೊಬ್ಬರಗಳು ಅಂತ ಏನು ಕರಿತೀವಿ, ರಾಸಾಯನಿಕ ಗೊಬ್ಬರಗಳು ಅಂಥವುಗಳನ್ನು ಉತ್ಪಾದನೆ ಮಾಡೋದಕ್ಕೆ, ಹಾಗೆ ಪಿಗ್ಮೆಂಟ್ಸನ್ನು ತಯಾರು ಮಾಡೋದಕ್ಕೆ, ಡೈಸ್ ಕಲರ್ಸನ್ನು ಬಟ್ಟೆಗೆ ಹಾಕುವಲ್ಲಿ ಬಳಸೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಡ್ರಗ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಹಾಗೆ ಸಿಡಿಮದ್ದುಗಳನ್ನು ಒಂದು ಉತ್ಪಾದನೆ ಮಾಡೋದಕ್ಕೆ, ಎಕ್ಸ್ಪ್ಲೋಸಿವ್ಸ್
ಅನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಹಾಗೆ ಸೋಪ್ಸು ಮತ್ತು ಡಿಟರ್ಜೆಂಟ್ಸ್ ಅಂತ ಏನು ಕರಿತೀವಿ, ಬಟ್ಟೆ ಒಗೆಯುವಂತಹ ಒಂದು ಇವುಗಳು ಸೋಪುಗಳನ್ನು ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಸೊ ಆ ಡಿಟರ್ಜೆಂಟ್ಸ್ನ ಉತ್ಪಾದನೆಯಲ್ಲಿ, ಹಾಗೆ ಹಲವಾರು ಆ್ಯಸಿಡ್ಗಳನ್ನು ತಯಾರಿ ಮಾಡುವಲ್ಲಿ, ಮತ್ತು ಪೆಟ್ರೋಲಿಯಂ ರಿಫೈನಿಂಗಲ್ಲಿ, ಮತ್ತು ಇನ್ನಿತರ ಮೆಟಲರ್ಜಿಕಲ್ ಪ್ರಾಸೆಸಸ್ಸಲ್ಲಿ ಇದನ್ನು ಸಲ್ಫ್ಯೂರಿಕ್ ಆ್ಯಸಿಡನ್ನು ಬಳಸ್ತಾರೆ. ಸೊ ಇದೊಂದು ರೀತಿಯಾದಂಥ ಒಂದು ಕ್ರಾಂತಿಕಾರಕ ಆವಿಷ್ಕಾರ ಅಂತಲೇ ಕರಿಬಹುದು. ಹಾಗೆ ಇನ್ನೊಬ್ಬ ಒಂದು ಕ್ರಾಂತಿಕಾರಕ ಒಂದು ರಾಸಾಯನಿಕವನ್ನು ಕಂಡುಹಿಡಿದಂಥವನು ಅಂತ ಹೇಳಿದ್ರೆ ನಿಕೋಲಸ್ ಲೇ ಬ್ಲ್ಯಾಂಕ್ ಅಂತ. ಸೋಡಿಯಂ ಕಾರ್ಬೋನೇಟನ್ನು ಇವನು ಕಂಡುಹಿಡಿತಾನೆ. ಇದರ ಒಂದು ಬಳಕೆ ಇನ್ ದ ಪ್ರೊಡಕ್ಷನ್ ಆಫ್ ಡಿಟರ್ಜೆಂಟ್ಸ್ ಆ್ಯಂಡ್ ಸೋಪ್ಸ್, ಇದು ಕೂಡ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ನ ಉತ್ಪಾದನೆಯಲ್ಲಿ ಬಳಕೆ ಮಾಡುವಂತಹ ಒಂದು ಕಚ್ಚಾ ವಸ್ತು. ಹಾಗೆ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗ್ಲಾಸ್ನ ಉತ್ಪಾದನೆಯಲ್ಲಿ ಬಳಸ್ತಾರೆ. ಸೊ ಈ ಗ್ಲಾಸ್ ವೈಡ್ ವೆರೈಟಿ ಆಫ್ ಯೂಸಸ್ಗೆ ಒಂದು ಬಳಕೆ ಮಾಡಲಾಗ್ತಾ ಇತ್ತು. ಸೊ ಈ ಗಾಜಿನ ಉತ್ಪಾದನೆಗೆ ಇದು ಸಹಕಾರಿ ಅನ್ನೋದು ಆಯಿತು. ಹಾಗೆ ಇನ್ ದ ಪ್ರೊಡಕ್ಷನ್ ಆಫ್ ರೇಯಾನ್ ಪಾಲಿಮರ್ಸ್, ಬಟ್ಟೆ ಕೈಗಾರಿಕೆಯಲ್ಲಿ ಇದು ಬೇಕಾಗುತ್ತೆ. ರೇಯಾನ್ ಪಾಲಿಮರ್ಸನ್ನು ಉತ್ಪಾದನೆ ಮಾಡೋದಕ್ಕೂ ಕೂಡ ಈ ಸೋಡಿಯಂ ಕಾರ್ಬೋನೇಟನ್ನು ಬಳಸಲಾಗುತ್ತೆ. ಹಾಗೆ ಈ ಸೋಡಿಯಂ ಕಾರ್ಬೋನೇಟನ್ನು ಇಟ್ ಈಸ್ ಯೂಸ್ಡ್ ಇನ್ ವಾಟರ್ ಸಾಫ್ಟನಿಂಗ್, ಸಾಫ್ಟ್ ಮಾಡೋದಕ್ಕೆ, ನೀರನ್ನು ಒಂದು ಶುದ್ಧ ಇದನ್ನಾಗಿ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಹಾಗೆ ಫುಡ್ ಅಡಿಟಿವ್ ಆಗಿ ಬಳಸ್ತಾರೆ, ಮತ್ತು ಒಂದು ಸ್ಟೆಬಿಲೈಸರ್ ಆಗಿ ಬಳಸ್ತಾರೆ. ಹೀಗೆ ಹಲವಾರು ಪ್ರಯೋಜನಗಳನ್ನು ಸೋಡಿಯಂ ಕಾರ್ಬೋನೇಟು ಹೊಂದಿದೆ. ಸೊ ಇದರ ಒಂದು ಆವಿಷ್ಕಾರ ಕೂಡ ಬಹಳಷ್ಟು ಪ್ರಯೋಜನಕಾರಿ ಆಯಿತು. ಹಾಗೆ ಇನ್ನೊಂದು ಆವಿಷ್ಕಾರ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಅಂತ. ಈ ಕ್ಯಾಲ್ಸಿಯಂ ಹೈಪೋಕ್ಲೋರೈಡನ್ನು ಬ್ಲೀಚಿಂಗ್ ಪೌಡರ್ ಅಂತ ಕೂಡ ಹೇಳ್ತಾರೆ. ಈ ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ನ ಒಂದು ಬಳಕೆ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಾವು ಮನೆಗಳಲ್ಲಿ ಬಳಸ್ತೀವಿ. ಅದನ್ನು ನಾವು ಬಾತ್ರೂಮ್ ತೊಳೆಯೋದಕ್ಕಿರ್ಬೋದು, ಮತ್ತು ಶುದ್ಧ ಮಾಡೋದಕ್ಕೆ ನೀರಲ್ಲಿ ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಸ್ತೀವಿ. ಕುಡಿಯೋ ನೀರಿಗೆ ಇದನ್ನೆಲ್ಲ ಹಾಕ್ತಾರೆ. ಹೀಗೆಲ್ಲ ನಾವು ಬ್ಲೀಚಿಂಗ್ ಪೌಡ್ರನ್ನ ಬಳಸ್ತೀವಿ. ಬಟ್ ಅದು ಮುಖ್ಯವಾಗಿ ಕಮರ್ಷಿಯಲ್ ಪ್ರೊಡಕ್ಷನ್ಗೆ, ಬಟ್ಟೆಗಳನ್ನು ತಯಾರು ಮಾಡುವಲ್ಲಿ ಇದನ್ನು ಬಳಸ್ತಾರೆ. ಹಾಗೆ ತುಂಬಾ ಬಳಕೆಗೆ ಇದು ಬ್ಲೀಚಿಂಗ್ ಪೌಡ್ರನ್ನು ಇದು ತರಲಾಯಿತು. ಕ್ರಿಮಿಕೀಟಗಳನ್ನು ನಾಶ ಮಾಡೋದ್ರ ಜೊತೆಗೆ ಈ ಒಂದು ಬಟ್ಟೆಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಸಂದರ್ಭದಲ್ಲೂ ಕೂಡ ಇದನ್ನು ಆಕ್ಸಿಡೈಸಿಂಗ್ ಏಜೆಂಟಾಗಿ ಬಳಸ್ತಾ ಇದ್ದರು. ಹಾಗೆ ಇನ್ನೊಂದು ಆವಿಷ್ಕಾರ ಅಂತ ಹೇಳಿದ್ರೆ ಸಿಮೆಂಟ್ನ ಒಂದು ಆವಿಷ್ಕಾರ. ಜೋಸೆಫ್ ಆಸ್ಫರ್ಡಿನ್ ಇದನ್ನು ಒಂದು ಆವಿಷ್ಕಾರ ಮಾಡಿದ, ಸಿಮೆಂಟ್ ಬಳಕೆ. ಹೀಗೆ ಸಿಮೆಂಟಿನ ಒಂದು ಆವಿಷ್ಕಾರದಿಂದ ಕೂಡ ಹಲವಾರು ಕ್ರಾಂತಿಕಾರಕ ಒಂದು ಬದಲಾವಣೆಗಳು ಆಗ್ತಾ ಹೋದವು. ಅಂದರೆ ನೆಲವನ್ನು ಸಮ ಮಾಡೋದಕ್ಕೆ ಮತ್ತು ಅದು ಗಲೀಜಾಗ್ದಂಗಿರೋದಕ್ಕೆಲ್ಲನೂ ಕೂಡ ಈ ಸಿಮೆಂಟು ಬಳಕೆ ಆಗ್ತಾ ಹೋಯಿತು. ಹಾಗೆ ಹೀಗೆ ಹಲವಾರು ಆವಿಷ್ಕಾರಗಳು, ಇನ್ನೂ ಹಲವು ಆವಿಷ್ಕಾರಗಳು ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಹೋದವು. ಇಂಗ್ಲೆಂಡ್ನಲ್ಲಿ ಸುಮಾರು 1750ರಿಂದ 1850ರವರೆಗೂ ಈ ಒಂದು ಕೈಗಾರಿಕಾ ಕ್ರಾಂತಿ ಏನು ನಡೀತು. ಒಂದು ಕೈಗಾರಿಕಾ ಕಾರ್ಯಾಗಾರ ಆಗೋದಕ್ಕೆ, ಈ ಅವಧಿಯಲ್ಲಿ ಕೈಗಾರಿಕಾ ಕಾರ್ಯಾಗಾರ ಆಗೋದಕ್ಕೆ ಈ ಎಲ್ಲ ಆವಿಷ್ಕಾರಗಳು ಬಹಳ ಪ್ರಮುಖವಾದಂಥವು. ಕೆಲವು ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇದೆ ಈ ಅವಧಿಯ ಬಗ್ಗೆ, 1750ರಿಂದನ ಅಥವಾ ಅದಕ್ಕಿಂತ ಮುಂಚೆನ ಅದಾದಮೇಲೆ ಅನ್ನೋದ್ರ ಬಗ್ಗೆ. ಬಟ್ ಒಂದು ಬಹುತೇಕರು ಒಪ್ಪಿಕೊಳ್ಳುವಂತಹ ಒಂದು ವರ್ಷ ಅಂತ ಹೇಳಿದ್ರೆ, ಅವಧಿ ಅಂತ ಹೇಳಿದ್ರೆ 1750ರಿಂದ 1850ರವರೆಗೂ. ಸಾಮಾನ್ಯ ಶಕ 1750ರಿಂದ ಸಾಮಾನ್ಯ ಶಕ 1850ರವರೆಗೆ ಈ ಒಂದು ಕೈಗಾರಿಕಾ ಕ್ರಾಂತಿ ಬ್ರಿಟನ್ನಲ್ಲಿ ಆರಂಭ ಆಯಿತು. ಬೇರೆ ದೇಶಗಳು ಕೂಡ ಇದು ಹಬ್ಬಿತು. ಸೊ ಈ ರೀತಿ ಹಲವಾರು ಕ್ರಾಂತಿಕಾರಕ, ಈ ಬಲ್ಬನ್ನು ಕಂಡುಹಿಡಿಯೋದಿರ್ಬೋದು, ಎಲೆಕ್ಟ್ರಿಸಿಟಿಯನ್ನು ಕಂಡುಹಿಡಿಯುವಂಥದ್ದು, ಇವೆಲ್ಲವೂ ಕೂಡ ಇಟ್ ಇನ್ಕ್ರೀಸ್ ದ ವರ್ಕಿಂಗ್ ಅವರ್ಸ್.
ಬೆಳಗ್ಗೆ ಮತ್ತು ರಾತ್ರಿಗೆ ಯಾವುದೇ ರೀತಿಯಾದಂಥ ಒಂದು ವ್ಯತ್ಯಾಸಗಳಿಲ್ಲದ ಹಾಗೆ ಹೋಯಿತು. ಹಾಗಾಗಿ 24 ಅವರ್ಸ್ ಕೂಡ ವರ್ಕ್ ಮಾಡೋದಕ್ಕೆ ಇದು ಅವಕಾಶ ಮಾಡಿಕೊಡ್ತು. ಪಾಳಿ ಪದ್ಧತಿಗಳಿರ್ಬೋದು, ಶ್ರಮ ವಿಭಜನೆ, ಇಂಥವುಗಳೆಲ್ಲವುಗಳು ಕೂಡ ಈ ಒಂದು ಆವಿಷ್ಕಾರಗಳಿಂದನೇ ಆದಂಥವು. ಅವುಗಳ ಒಂದು ಪರಿಣಾಮಗಳನ್ನು ನಾವು ನೆಕ್ಸ್ಟ್ ವಿಡಿಯೋ ಸೆಷನ್ನಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸೆಷನ್ನನ್ನು ಇಲ್ಲಿಗೆ ಮುಗಿಸೋಣ. ಸೊ ಈ ವಿಡಿಯೋ ಸೆಷನ್ನಲ್ಲಿ ನಾವು ನೋಡಿರುವಂಥ ಅಂಶಗಳೇನಪ್ಪ ಅಂತ ಹೇಳಿದ್ರೆ, ಯಾವ್ಯಾವ ರೀತಿಯಾದಂಥ ಆವಿಷ್ಕಾರಗಳು ಈ ಟೆಕ್ಸ್ಟೈಲ್ ಆ್ಯಂಡ್ ಕಾಟನ್ ಇಂಡಸ್ಟ್ರಿಯಲ್ಲಿ ಆಯಿತು, ಹಾಗೆ ಕೋಲ್ ಆ್ಯಂಡ್ ಐರನ್ ಇಂಡಸ್ಟ್ರಿಯಲ್ಲಿ, ಹಾಗೆ ಕೆಮಿಕಲ್ಸಲ್ಲಿ ಮತ್ತು ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್ ಇವುಗಳಲ್ಲೆಲ್ಲ ಹೇಗೆ ಒಂದು ಆವಿಷ್ಕಾರಗಳಾಯಿತು ಅಂತ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಈ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ, ಕೈಗಾರಿಕಾ ಕ್ರಾಂತಿಯ ಇಂಪ್ಯಾಕ್ಟನ್ನು ನಾವು ನೋಡ್ತೀವಿ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಮುಗಿಸ್ತೀವಿ. ಥ್ಯಾಂಕ್ ಯು.